ನೈಟ್ ಆಕ್ಸಿಡೆಂಟ್ ಹೆಚ್ಚಾಗ್ತಾ ಇದೆ. ರೀಸನ್ ಗೊತ್ತಾ? ಒಂದು ಲೋ ವಿಸಿಬಿಲಿಟಿ, ಇನ್ನೊಂದು ವೀಕ್ ಹೆಡ್ ಲೈಟ್, ಇನ್ನೊಂದು ಸ್ಟಾಕ್ ಹೆಡ್ ಲೈಟ್ ಅಲ್ಲಿ ಕ್ಲಾರಿಟಿನೇ ಇಲ್ಲ. ಇನ್ನ ಮಳೆ ಬಂದ್ರಂತೂ ಝೀರೋ ವಿಸಿಬಿಲಿಟಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JMS ಕಾರ್ ಮಾಡಿಫೈರ್ಸ್. ಸೊ ಇವತ್ತೊಂದು ಹೈ ಕ್ರಾಸ್ ವೆಹಿಕಲ್ ಅಲ್ಲಿ ನಾವು ಒಂದು ಹೆಡ್ಲೈಟ್ ಪ್ರೊಜೆಕ್ಟರ್ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೈ ಕ್ರಾಸ್ ಅಲ್ಲಿ ಬಂದು ಮಲ್ಟಿ LED ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಅದುವೇ ಹೈಬ್ರಿಡ್ ವೆಹಿಕಲ್ ಆಗಿರೋದ್ರಿಂದ ಲೆಸ್ ಪವರ್ ಇರುತ್ತೆ. ಸೊ ಇದು ನಿಮ್ಗೆ ಮಲ್ಟಿ LED ಅಂತಂದ್ರೆ ಏನಂತಂದ್ರೆ ನಿಮ್ಗೆ LED ಸ್ಟ್ರಿಪ್ ಏನಿರುತ್ತೆ ಆ ತರ ಒಂದೊಂದು ಸ್ಟ್ರಿಪ್ ನ ಕೊಟ್ಟಿರ್ತಾರೆ. ಸೊ ಅದರಿಂದ ನಿಮ್ಗೆ ರಿಫ್ಲೆಕ್ಟರ್ ಮೇಲೆ ಬಿದ್ದು ಪವರ್ ಔಟ್ಪುಟ್ ಬರುವಂತದ್ದು. ಸೊ ನೀವೇ ಯೋಚನೆ ಮಾಡಬಹುದು ಅದರಲ್ಲಿ ಯಾವ ಪವರ್ ನ ಕೊಟ್ಟಿರ್ತಾರೆ ಅಂತ. ಸೊ ಅದನ್ನ ಇಟ್ಕೊಂಡು ನೀವು ಸಿಟಿಯಲ್ಲಿ ಡ್ರೈವ್ ಮಾಡಬಹುದು. ಯಾಕೆಂದ್ರೆ ಸ್ಟ್ರೀಟ್ ಲೈಟ್ಸ್ ಇರುತ್ತೆ, ಮ್ಯಾನೇಜ್ ಆಗುತ್ತೆ. ಅದೇ ನೀವು ಹೈವೇ ಅಂತ ಹೋದಾಗ ನಿಮ್ಗೆ ಈ ಪವರ್ ಸಾಕಾಗೋದಿಲ್ಲ ಅಂಡ್ ದೆನ್ ನಿಮ್ಗೆ ಅದು ಸೇಫ್ಟಿನೂ ಅಲ್ಲ. ಸೊ ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ನಾವು ಹೆಡ್ಲೈಟ್ ಪ್ರೊಜೆಕ್ಟರ್ ನ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ. ಅದುವೇ ಜಿನೋಮಾ ಅವರ 1.5 ಇಂಚ್ ಕ್ಯೂಬ್ ಪ್ರೊಜೆಕ್ಟರ್ಸ್. ಸೊ ಈ ಪ್ರೊಜೆಕ್ಟರ್ಸ್ ನಿಮ್ಗೆ ಈಚ್ ಹೆಡ್ಲೈಟ್ ಅಲ್ಲಿ ನಿಮ್ಗೆ ಟೋಟಲ್ 4 ಪ್ರೊಜೆಕ್ಟರ್ಸ್ ಬರುತ್ತೆ. ಅಂದ್ರೆ 2 ಹೆಡ್ಲೈಟ್ ಇಂದ ನಿಮ್ಗೆ 8 ಪ್ರೊಜೆಕ್ಟರ್ಸ್ ನ ಬರುತ್ತೆ. ಸೊ ಪ್ರತಿಯೊಂದು ಪ್ರೊಜೆಕ್ಟರ್ ನಿಮ್ಗೆ 40 ವ್ಯಾಟ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ 2 ಹೆಡ್ಲೈಟ್ ಇಂದ ನಿಮ್ಗೆ 160 ಪ್ಲಸ್ 160 ಟೋಟಲ್ ನಿಮ್ಗೆ 320 ವ್ಯಾಟ್ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದೆನ್ ನಿಮ್ಗೆ 5 ಲೈನ್ ಕವರೇಜ್ ಸಹ ಬರುತ್ತೆ. ಅಂಡ್ ದೆನ್ ನೀವೆಲ್ಲ ಅನ್ಕೊಂಡಿರ್ತೀರ ಲೈಟ್ ಅಪ್ಗ್ರೇಡೇಷನ್ ಮಾಡಿದ್ರೆ ಆಪೋಸಿಟ್ ಅವರಿಗೆ ಪ್ರಾಬ್ಲಮ್ ಆಗ್ಬಿಡ್ತೀರ, ನಾವು ಪವರ್ ಲೈಟ್ಸ್ ಹಾಕಿದ್ರೆ ತೊಂದರೆ ಆಗುತ್ತೆ ಅಂತ. ಆತರ ಏನೂ ಆಗಲ್ಲ. ಯಾಕೆ ಅಂದ್ರೆ ನೀವು ರೋಡ್ ಅಲ್ಲಿ ಪ್ರಾಪರ್ ಆಗಿ ಐ ಬೀಮ್ ಲೋ ಬೀಮ್ ನ ಪ್ರಾಪರ್ ಆಗಿ ಯೂಸ್ ಮಾಡಿ. ಸೊ ಇದರಲ್ಲಿ ನಿಮ್ಗೆ ವೈಡ್ ಕವರೇಜ್ ಬರೋದ್ರಿಂದ ನಿಮ್ಗೆ ಅಂಡ್ ದೆನ್ ಪವರ್ ಇರೋದ್ರಿಂದ ಲೋ ಬೀಮ್ ಅಲ್ಲಿ ಆಪೋಸಿಟ್ ಅವರಿಗೆ ತೊಂದರೆನೂ ಆಗಲ್ಲ. ಅಂಡ್ ದೆನ್ ನಿಮ್ಗೂ ಸಹ ಒಂದು ಒಳ್ಳೆ ವಿಸಿಬಿಲಿಟಿ ಇರುತ್ತೆ. ಅಂಡ್ ದೆನ್ ಇದು ನಿಮ್ಗೆ ಕಂಪ್ಲೀಟ್ ಪ್ಲಗ್ ಆನ್ ಪ್ಲೇ ಪ್ರೊಸೀಜರ್ ಇದ್ದು ಯಾವುದೇ ರೀತಿ ನಾವು ವೈರ್ ಕಟಿಂಗ್ ಮಾಡೋದು ಅಥವಾ ಆಲ್ಟ್ರೇಷನ್ ಮಾಡುವಂತದ್ದು ಯಾವುದೇ ರೀತಿ ವರ್ಕ್ ನಡೆಯೋದಿಲ್ಲ. ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಲಗ್ ಆನ್ ಪ್ಲೇ ಟೈಪ್ ಬರುತ್ತೆ. ಅಂಡ್ ನಿಮ್ದು ಇರುವ ಎಕ್ಸಿಸ್ಟಿಂಗ್ ಹೆಡ್ಲೈಟ್ ನ ನಾವು ರಿಮೂವ್ ಮಾಡಿ ಅದರಲ್ಲಿ ನಾವು ಪ್ರೊಜೆಕ್ಟರ್ ನ ಇನ್ಸ್ಟಾಲೇಷನ್ ಮಾಡ್ತಾ ಇರೋದು. ಅಂಡ್ ದೆನ್ ಇದರಲ್ಲಿ ನಿಮ್ಗೆ ಹೆಡ್ಲೈಟ್ ಪ್ರೊಜೆಕ್ಟರ್ ಜೊತೆಗೆ ವಿತ್ DRL ಸಹ ಬರುತ್ತೆ. ಸೊ ಈ DRL ನಿಮ್ಗೆ ನೈಟ್ ಟೈಮ್ ಆಗ್ಬೋದು ಅಥವಾ ಡೇ ಟೈಮ್ ಆಗ್ಬೋದು, ಒಂದು ಡೇ ಟೈಮ್ ರನ್ನಿಂಗ್ ಲೈಟ್ ತರ ವರ್ಕ್ ಮಾಡುತ್ತೆ. ಅಂಡ್ ದೆನ್ ನಿಮ್ಗೆ ವೆಹಿಕಲ್ ಲುಕ್ ಸಹ ಎನ್ಹಾನ್ಸ್ ಆಗುತ್ತೆ. ಅಂಡ್ ದೆನ್ ಈ ಹೆಡ್ಲೈಟ್ ಪ್ರೊಜೆಕ್ಟರ್ಸ್ ಅಲ್ಲಿ ನಿಮ್ಗೆ ಈಸಿಲಿ 500 to 600 ಮೀಟರ್ಸ್ ವರೆಗೂ ಥ್ರೋ ಬರುತ್ತೆ. ಸೊ ಅಂದ್ರೆ ನೀವು ನೈಟ್ ಡ್ರೈವ್ ನ ಆರಾಮಾಗಿ ಪೀಸ್ಫುಲ್ ಆಗಿ ಆರಾಮಾಗಿ ಡ್ರೈವ್ ಮಾಡಬಹುದು. ಅಂಡ್ ದೆನ್ ಇದರಲ್ಲಿ ನಾವು ಫ್ರಂಟ್ ಲುಕ್ ನ ಎನ್ಹಾನ್ಸ್ ಮಾಡುವ ಅಂತೇಳಿ ಮೇ ಬ್ಯಾಕ್ ಗ್ರಿಲ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಹಾಗೆ ಇದರಲ್ಲಿ ನಾವು ಕಂಪನಿಯಿಂದ ಕೊಟ್ಟಿದ್ದಂತ ನಾರ್ಮಲ್ DRL ನ ರಿಮೂವ್ ಮಾಡಿ ಇದರಲ್ಲಿ ನಾವು ಮೆಕಾನ್ ಸ್ಟೈಲ್ DRL ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಲುಕ್ ನ ನೀವು ನೋಡ್ತಾ ಇರಬಹುದು. ನೀವು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಫಸ್ಟ್ ವೆಲ್ಕಮಿಂಗ್ ಬರುತ್ತೆ. ಹಾಗೆ ನೀವು ಇದರಲ್ಲಿ ಕಂಪ್ಲೀಟ್ DRL ತರ ಇರುತ್ತೆ. ಜೊತೆಗೆ ನೀವು ಇಂಡಿಕೇಟರ್ ಹಾಕ್ತಾರೆ ಅದು ಆರೆಂಜ್ ಆಗಿ ಸಹ ಚೇಂಜ್ ಆಗುತ್ತೆ. ಇದು ನಿಮ್ಗೆ ವೆಹಿಕಲ್ ಗೆ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ನಾವು ಕಂಪನಿಯಿಂದ ಕೊಟ್ಟಿದ್ದಂತ ಅದೇ ಫಾಗ್ ಪ್ರೊಜೆಕ್ಟರ್ ರಿಟೈನ್ ಮಾಡಿದೀವಿ. ಅಂಡ್ ದೆನ್ ಈ ವೆಹಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಫ್ಲೋರ್ ಲ್ಯಾಮಿನೇಷನ್ ಸಹ ಮಾಡಿದೀವಿ. ಅದು ಸಹ ನಿಮ್ಗೆ ಸಿ ಟ್ರ್ಯಾಕ್ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ವಿತ್ 1 year ವಾರಂಟಿ ಬರುತ್ತೆ. ಸೊ ನಾವು ಮಾಡುವಂತ ಫುಲ್ ಫ್ಲೋರ್ ಮ್ಯಾಟ್ ಅಲ್ಲಿ ನಿಮ್ಗೆ ವೆಹಿಕಲ್ ಸ್ಪೆಸಿಫಿಕ್ ಬರೋದ್ರಿಂದ ಸೊ ಪ್ರಾಪರ್ ಫಿಟ್ಟಿಂಗ್ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ದೆನ್ ನಿಮ್ಗೆ ಈ ವೆಹಿಕಲ್ ಅಲ್ಲಿ ಕ್ರೋಮ್ ಎಲಿಮೆಂಟ್ ಸಹ ಆಡ್ ಮಾಡಿದೀವಿ. ಸೊ ನೀವು ನೋಡ್ತಾ ಇರಬಹುದು ಮಿರರ್ ಕ್ರೋಮ್ ಆಗ್ಬೋದು, ಸೈಡ್ ಕ್ಲಾಡಿಂಗ್ ಆಗ್ಬೋದು, ಡೋರ್ ಹ್ಯಾಂಡಲ್ಸ್ ಆಗ್ಬೋದು, ವೀಲ್ ಆರ್ಚಸ್ ಆಗ್ಬೋದು. ಇದನ್ನೆಲ್ಲ ನಾವು ಕ್ರೋಮ್ ಎಲಿಮೆಂಟ್ಸ್ ನ ವೆಹಿಕಲ್ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಕ್ರೋಮ್ ಎಲಿಮೆಂಟ್ ಸಹ ಆಡ್ ಮಾಡಿದೀವಿ. ಹಾಗೆ ಕಂಪನಿಯಿಂದ ಕೊಟ್ಟಿದ್ದಂತ ನಾರ್ಮಲ್ ಹಾರನ್ ನ ರಿಮೂವ್ ಮಾಡಿ, ಯಾಕಂದ್ರೆ ಕಂಪನಿಯಿಂದ ಕೊಟ್ಟಿದ್ದಂತ ನಾರ್ಮಲ್ ಹಾರನ್ ಅಲ್ಲಿ ಪವರ್ ಇರೋದಿಲ್ಲ, ಮುಂದ್ಗಡೆ ಅವರಿಗೆ ಕೇಳಿಸೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ನಾವು ಎಲ್ಲ ಅವರ ಟ್ರಂಪೆಟ್ ಹಾರನ್ ಯೂಸ್ ಮಾಡಿದೀವಿ. ಇದು ನಿಮ್ಗೆ ಕ್ರಿಟಾ ಸ್ಕಾಡಾ ಟೈಪ್ ಅಲ್ಲಿ ಯಾವ ತರ ಟ್ರಂಪೆಟ್ ಹಾರನ್ ಬರುತ್ತೋ ಅದೇ ರೀತಿ ಪವರ್ ಬರುತ್ತೆ. ಸೊ ಇದೇ ರೀತಿ ನಿಮ್ಮ ವೆಹಿಕಲ್ ಅಲ್ಲೂ ಸಹ ಸೀಲ್ಡ್ ಹೆಡ್ಲೈಟ್ ಇದ್ದು, ಅದುವೇ ಯಾವುದೇ ಬ್ರ್ಯಾಂಡ್ ವೆಹಿಕಲ್ ಆಗಿರ್ಲಿ, ಟೊಯೋಟಾ ಆಗ್ಬೋದು, ಮಾರುತಿ ಆಗ್ಬೋದು, ಟಾಟಾ ಆಗ್ಬೋದು, ಸ್ಕಾಡಾ ಆಗ್ಬೋದು, VW ಆಗ್ಬೋದು, ಯಾವುದೇ ಬ್ರ್ಯಾಂಡ್ ವೆಹಿಕಲ್ ಆದ್ರೂ ಸಹ ಸೀಲ್ಡ್ ಹೆಡ್ಲೈಟ್ ಇದ್ರೂ ಸಹ ನಾವು ಅದರಲ್ಲಿ ಪ್ರೊಜೆಕ್ಟರ್ ನ ಇನ್ಸ್ಟಾಲೇಷನ್ ಮಾಡಬಹುದು. ಸೊ ಲೈಟ್ ಅಪ್ಗ್ರೇಡೇಷನ್ ಮಾಡ್ತಾ ಇರೋದು ನಿಮ್ ಸೇಫ್ಟಿಗೋಸ್ಕರ. ರೋಡ್ ಅಲ್ಲಿ ಪ್ರಾಪರ್ ಆಗಿ ಐ ಬೀಮ್ ಲೋ ಬೀಮ್ ನ ಯೂಸ್ ಮಾಡಿ ಅಂಡ್ ದೆನ್ ಆಪೋಸಿಟ್ ಅವ್ರಿಗೂ ತೊಂದರೆ ಕೊಡದೆ ನೀವು ಸಹ ಸೇಫ್ ಆಗಿ ಡ್ರೈವ್ ಮಾಡಿ.